ವೈದ್ಯಕೀಯ ಸೀಟಿಗಾಗಿ ಕಿವುಡರಾಗಿದ್ದಾರೆ 21 ಮಂದಿ. ಹೌದು, ಶ್ರವಣ ದೋಷ ಇದೆ ಅಂತ ನಕಲಿ ದಾಖಲೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಕಲಿ ವೈದ್ಯಕೀಯ ದಾಖಲೆ ಸಲ್ಲಿಸಿರೋ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಅಂಗವಿಕಲ ಕೋಟಾದಲ್ಲಿ ವೈದ್ಯಕೀಯ ಸೀಟ್ಗೆ ಅರ್ಜಿ ಹಾಕಲಾಗಿದೆ. 21 ಅಭ್ಯರ್ಥಿಗಳ ವಿರುದ್ಧ ಮಲ್ಲೇಶ್ವರ ಠಾಣೆಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ವಿಜಯನಗರ ಸರ್ಕಾರಿ ಆಸ್ಪತ್ರೆಯಿಂದ ಈ ಒಂದು ದಾಖಲೆ ಸೃಷ್ಟಿ ಮಾಡಿಕೊಳ್ಳಲಾಗಿದೆ. ವೈದ್ಯಕೀಯ ಸೀಟಿಗಾಗಿ 21 ಮಂದಿ ಕಿವುಡರಾಗಿದ್ದಾರೆ. ಶ್ರವಣ ದೋಷ ಇದೆ, ಸರಿಯಾಗಿ ಕಿವಿ ಕೇಳಿಸ್ತಾ ಇಲ್ಲ ಅಂತ ನಕಲಿ ದಾಖಲೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಕಲಿ ವೈದ್ಯಕೀಯ ದಾಖಲೆಯನ್ನ ಸಲ್ಲಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಂಗವಿಕಲ ಕೋಟಾದಲ್ಲಿ ವೈದ್ಯಕೀಯ ಸೀಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಇನ್ನು 21 ಅಭ್ಯರ್ಥಿಗಳ ವಿರುದ್ಧ ಮಲ್ಲೇಶ್ವರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ವಿಜಯನಗರ ಸರ್ಕಾರಿ ಆಸ್ಪತ್ರೆಯಿಂದ ಈ ರೀತಿ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅಂತ ವಿಜಯನಗರ ಸರ್ಕಾರಿ ಆಸ್ಪತ್ರೆ ಮೇಲೆ ಒಂದು ಆರೋಪ ಕೂಡ ಬರ್ತಾ ಇರುವಂತದ್ದು. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ನಿರ್ದೇಶನದಂತೆ ಮುಖ್ಯ ಆಡಳಿತಾಧಿಕಾರಿ ಇಸ್ಲಾವುದ್ದೀನ್ ಗದ್ದಾಳ್ರಿಂದ ದೂರನ್ನ ಕೂಡ ನೀಡಲಾಗಿದೆ. ನಕಲಿ ವೈದ್ಯಕೀಯ ದಾಖಲೆಗಳನ್ನು ಸಲ್ಲಿಸಿರೋ ಆರೋಪ ಕೇಳಿ ಬರ್ತಾ ಇದೆ. ಅಂಗವಿಕಲ ಕೋಟಾದ ಮೀಸಲಾತಿಯಡಿ ಸರ್ಕಾರಿ ವೈದ್ಯಕೀಯ ಸೀಟು ಪಡೆಯಲು ಈ ಒಂದು ಜಾಲ ಯತ್ನಿಸಿರುವಂಥದ್ದು. 21 ಮಂದಿ ಈ ಒಂದು ಜಾಲದಲ್ಲಿದ್ದಾರೆ. ವೈದ್ಯಕೀಯ ಸೀಟಿಗಾಗಿ 21 ಮಂದಿ ಶ್ರವಣ ದೋಷ ಇದೆ ಅಂತ ನಕಲಿ ದಾಖಲೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಇವರಿಗೆಲ್ಲರಿಗೂ ಕೂಡ ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ನ ಸೃಷ್ಟಿ ಮಾಡಿ ಕೊಟ್ಟಿರೋದು ವಿಜಯನಗರದ ಸರ್ಕಾರಿ ಆಸ್ಪತ್ರೆ. ಸೊ 21 ಅಭ್ಯರ್ಥಿಗಳ ವಿರುದ್ಧ ಮಲ್ಲೇಶ್ವರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಸರ್ಕಾರಿ ವೈದ್ಯಕೀಯ ಸೀಟು ಪಡೆಯೋದಕ್ಕೆ ಈ ಒಂದು ಜಾಲ ಯತ್ನಿಸಿದೆ. ಇನ್ನು ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ 21 ಅಭ್ಯರ್ಥಿಗಳು ಶ್ರವಣ ದೋಷ ಇದೆ ಅಂತ ವೈದ್ಯಕೀಯ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಹೆಚ್ಚಿನವರು UDID ಅಂದ್ರೆ ಅಂಗವಿಕಲರ ವಿಶಿಷ್ಟ ಗುರುತಿನ ಚೀಟಿಯನ್ನು ವಿಜಯನಗರ ಜಿಲ್ಲೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಿಂದ ಪಡೆದಿದ್ದಾರೆ. ಹಾಗಾದ್ರೆ ಇದರಲ್ಲಿ ಈ ಒಂದು ಸರ್ಕಾರಿ ಆಸ್ಪತ್ರೆಯ ಪಾಲು ಕೂಡ ಇರುವಂತದ್ದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇನ್ನು ವೈದ್ಯಕೀಯ ಸೀಟಿಗಾಗಿ 21 ಮಂದಿ ಕಿವುಡರಾಗಿದ್ದಾರೆ, ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ನ ಸೃಷ್ಟಿಸಿ ಸಬ್ಮಿಟ್ ಮಾಡಿದ್ದಾರೆ. ಸೊ ಏನಿದು ಪ್ರಕರಣ, ಜೊತೆಗೆ ಇದು ಹೇಗೆ ಬೆಳಕಿಗೆ ಬಂತು ಅಂತ? ಸೀಟು ಪಡಿಬೇಕಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಕೋಟ್ಯಾಂತರ ರೂಪಾಯಿ ಖಾಸಗಿ ಕಾಲೇಜುಗಳಲ್ಲೂ ಕೂಡ ಖರ್ಚು ಮಾಡುವಂತವ್ರು ಇದ್ದಾರೆ. ಇದರ ಜೊತೆಗೆ ಸರ್ಕಾರದ ಉಚಿತ ಕೋಟಾದಡಿ ವೈದ್ಯಕೀಯ ಸೀಟು ಪಡಲಿಕ್ಕೆ ಸಾಕಷ್ಟು ಕನಸನ್ನ ಕಂಡುಕೊಂಡಿರ್ತಾರೆ ಸಾಕಷ್ಟು ಅಭ್ಯರ್ಥಿಗಳು. PUC ಡಿಗ್ರಿ ಆ ಲೆಕ್ಕದಲ್ಲಿ ನೋಡೋದಾದ್ರೆ MBBS ನ ಕೂಡ ನಾವು ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ. ಆದ್ರೆ ವೈದ್ಯಕೀಯ ಫ್ರೀ ಸೀಟ್ ಏನು ಕೋಟಾ ಇರುತ್ತೋ ಆ ಕೋಟಾದಡಿ ಸಾಕಷ್ಟು ಅಭ್ಯರ್ಥಿಗಳು ವಂಚಿತರಾಗುವಂತ ಕೆಲಸ ಕೂಡ ಆಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ 21 ಅಭ್ಯರ್ಥಿಗಳು ನಾವು ಕಿವುಡರು ಎನ್ನುವಂತ ನಿಟ್ಟಿನಲ್ಲಿ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ವೈದ್ಯಕೀಯ ಸೀಟು ಪಡೆದಿರುವಂತಹ ಘಟನೆ ಇದೀಗ ರಾಜ್ಯಾದ್ಯಂತ ವೈರಲ್ ಆಗ್ತಾ ಇದೆ. ಈ ಸಂಬಂಧಪಟ್ಟಾಗೆ ಬೆಳಕಿಗೆ ಬಂದಿರುವಂತ ಸುದ್ದಿ ಕೂಡ ಈಗ ಒಂದು ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ಆಗಿರುವಂತದ್ದು. ಈ ಕೇಸ್ ಸದ್ಯಕ್ಕೆ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು KEA ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತ ಎಚ್ ಪ್ರಸನ್ನ ಸೇರಿದಂತೆ ಮುಖ್ಯ ಆಡಳಿತಾಧಿಕಾರಿ ಇಸ್ಲಾಮುದ್ದೀನ್ ಗದ್ಯಾಳ್ ಅವರಿಂದ ಈ ನಕಲಿ ವೈದ್ಯಕೀಯ ದಾಖಲೆಗಳನ್ನ ಯಾರು ಸಲ್ಲಿಕೆ ಮಾಡಿದ್ದಾರೆ 21 ಅಭ್ಯರ್ಥಿಗಳು ಅವರ ವಿರುದ್ಧವಾಗಿ ಕಠಿಣವಾದಂತಹ ಕ್ರಮಕ್ಕೆ ಮುಂದಾಗಿ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆಯುವಂತಹ ಯತ್ನದ ಒಂದು ಕೈಚಳಕವನ್ನು ತೋರಿದ್ದಾರೆ. ಅವರ ವಿರುದ್ಧವಾಗೂ ಕೂಡ ದೂರನ್ನ ದಾಖಲು ಮಾಡುವಂತ ಕೆಲಸ ಮಾಡಿದ್ದಾರೆ. ಈ 21 ಅಭ್ಯರ್ಥಿಗಳು ಶ್ರವಣ ದೋಷವಿದೆ ಎಂದು ವೈದ್ಯಕೀಯ ದಾಖಲೆಗಳನ್ನ ಸಲ್ಲಿಕೆ ಮಾಡುವಂತ ಕೆಲಸ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ವಿಜಯನಗರ ಜಿಲ್ಲೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಿಂದ ಈ ನಕಲಿ ವೈದ್ಯಕೀಯ ಒಂದು ಡಾಕ್ಯುಮೆಂಟ್ ಅನ್ನ ಪಡೆದುಕೊಂಡು UDID ಪಡೆಯಲು ಇತ್ತೀಚೆಗೆ ಇದನ್ನ ಅಪ್ಡೇಟ್ ವಿಚಾರದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನ ಹಾಜರುಪಡಿಸಿರ್ತಾರೆ. 2025ನೇ ಸಾಲಿನ UGCET ಮತ್ತು UG NEET ಪರೀಕ್ಷೆಗೆ ಹಾಜರಾದಂತಹ ಈ ಒಂದು ಅಭ್ಯರ್ಥಿಗಳೇನಿದ್ದಾರೋ ಇದರಲ್ಲಿ ಅಂಗವಿಕಲ ಕೋಟಾದ ಅಡಿಯಲ್ಲಿ ವೈದ್ಯಕೀಯ ಸೀಟು ಕೋರಿದ್ರು. ಆದ್ರೆ ಅವರಲ್ಲಿ ಹೆಚ್ಚಿನವರು ಮೂಲ ಅರ್ಜಿಯನ್ನ ಅಂಗವಿಕಲ ಮೀಸಲಾತಿ ಕೋರದೇನೆ ಅರ್ಜಿ ತಿದ್ದುಪಡಿ ಮೂಲಕವಾಗಿ ಅಂಗವಿಕಲ ಮೀಸಲಾತಿ ಕೋರಿ ಆನ್ಲೈನ್ ನಲ್ಲಿ ನೋಂದಣಿ ಮಾಡಿಕೊಂಡಿದ್ರು. ಈ ಒಂದೊಂದೇ ಅಂಶವನ್ನ ಪರಿಶೀಲನೆ ಮಾಡಿದಂತಹ ಅಧಿಕಾರಿಗಳಿರ್ತಾರೋ ಇವರೆಲ್ಲರೂ ಕೂಡ 21 ಅಭ್ಯರ್ಥಿಗಳಿರೋ ಇವರೆಲ್ಲರೂ ಕೂಡ ಫೇಕ್ ಡಾಕ್ಯುಮೆಂಟ್ ವೈದ್ಯಕೀಯ ಸೀಟನ್ನ ಪಡೆದುಕೊಳ್ಬೇಕಾದ್ರೆ ಈ ಒಂದು ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ರೆ ಆಸ್ಪತ್ರೆಯ ಮೂಲಕವಾಗಿ ಎಲ್ಲಾ ಪರಿಶೀಲನೆ ಬಳಿಕ ಗೊತ್ತಾಗತ್ತೆ ಈ ಕಳ್ಳಾಟವನ್ನ ಬಯಲಿಗೆಳುವಂತ ಕೆಲಸ ಸದ್ಯಕ್ಕಂತೂ ಅಧಿಕಾರಿಗಳು ಮಾಡಿರುವಂತದ್ದು. 21 ಅಭ್ಯರ್ಥಿಗಳ ವಿರುದ್ಧವಾಗಿಯೂ ಕೂಡ ಕೇಸ್ ದಾಖಲಾಗಿದೆ.
ಕೇಸ್ ದಾಖಲಾಗಿರೋದ್ರ ಜೊತೆಗೆ ಯಾರು ಈ ಡಾಕ್ಯುಮೆಂಟ್ ಅನ್ನ ಕೊಟ್ರು, ಈ ವಿಜಯನಗರದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆಯೋ ಆ ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಇದೆಲ್ಲವನ್ನು ಕೂಡ ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ರೆ, ಅಭ್ಯರ್ಥಿಗಳೆಲ್ಲ ಎಲ್ಲೆಲ್ಲಿ ಇದಾರೆ ಎನ್ನುವಂತ ನಿಟ್ಟಿನಲ್ಲೂ ಪರಿಶೀಲನೆ ಮಾಡಿ ಅವರನ್ನ ಸರ್ಚ್ ಮಾಡುವಂತ ಕೆಲಸ ಒಟ್ಟಾರೆಯಾಗಿ ಆಗ್ತಾ ಇದೆ. ಈ ಮೂಲಕವಾಗಿ ಉಚಿತ ವೈದ್ಯಕೀಯ ಸೀಟನ್ನ ಪಡಿಲಿಕ್ಕೆ ಈ ರೀತಿಯಾದ ಒಂದು ಹಿಮ್ಮುಖವಾಗಿ ಕೆಲಸವನ್ನ ಹಿಡಿಬಹುದಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೊಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.